ಕೇವಲ ಯಾಮಿನಿಗೆ ಮಾತ್ರ ಅಲ್ಲ, ತನ್ನ ತಂದೆ ತಾಯಿಗೂ ಕೂಡ ವಿಘ್ನೇಶ್ ಟಾರ್ಚರ್ನ ಕೊಟ್ಟಿದ್ದ. ಯಾಮಿನಿ ಜೊತೆಗೆ ಮದುವೆ ಮಾಡಿಸಿ ಅಂತ ಟಾರ್ಚರ್ನ ಕೊಡ್ತಾ ಇದ್ದ ಆತ. ಯಾಮಿನಿ ಮನೆಯಲ್ಲಿ ಮಾತಾಡಿ ಒಪ್ಸಿ ಅಂತ ಪೀಡಿಸ್ತಾ ಇದ್ದ. ಮಗನ ಕಾಟ ತಾಳದೆ ಹೆಣ್ಣು ಕೇಳಿದ್ರು ವಿಘ್ನೇಶ್ ಪೋಷಕರು. ನಮ್ಮ ಮಗಳಿಗೆ ನಿಮ್ಮ ಮಗ ಇಷ್ಟ ಇಲ್ಲ, ಮದುವೆ ಮಾಡಲ್ಲ, ಮದುವೆ ಆಗಲ್ಲ. ಇದು ವಿಘ್ನೇಶ್ನನ್ನ ರಿಜೆಕ್ಟ್ ಮಾಡಿದ್ದ ಯಾಮಿನಿ ಪೋಷಕರು. ರಿಜೆಕ್ಟ್ ಮಾಡ್ತಿದ್ದಂತೆ ಯಾಮಿನಿಗೆ ವಿಘ್ನೇಶ್ ಮತ್ತಷ್ಟು ಕಾಟವನ್ನು ಕೊಡಲಿಕ್ಕೆ ಶುರು ಮಾಡಿದ್ದ. ಕೇವಲ ಯಾಮಿನಿ ಮತ್ತು ಯಾಮಿನಿ ಪೋಷಕರು ಮಾತ್ರನೇ ಅಲ್ಲದೆ ತನ್ನ ತಂದೆ ತಾಯಿ ಅರ್ಥಾತ್ ವಿಘ್ನೇಶನ ಅಪ್ಪ ಅಮ್ಮನಿಗೂ ಕೂಡ ಆತನೇ ನಿಂತು ಟಾರ್ಚರ್ನ ಕೊಡ್ತಾ ಇದ್ದ. ಮನೇಲಿ ಒಪ್ಪಿಸಿ ಮದುವೆ ಮಾಡಿ, ನನಗೆ ಆ ಹುಡುಗಿ ಅಂದರೆ ತುಂಬ ಇಷ್ಟ ಅಂತ ಟಾರ್ಚರ್ನ ಕೊಡ್ತಾ ಇದ್ದಂತೆ. ಮಗನ ಟಾರ್ಚರ್ನ ತಡ್ಕೊಳ್ಳೋಕ್ಕಾಗದೆ ಅಪ್ಪ ಅಮ್ಮ ವಿಘ್ನೇಶ್ನ ತಂದೆ ತಾಯಿ ಯಾಮಿನಿಯವರ ತಂದೆ ತಾಯಿ ಹತ್ರ ಹೋಗಿ, ಪೋಷಕರ ಹತ್ರ ಹೋಗಿ, ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿದ್ರಂತೆ. ಆಗ ಅವರು ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಇನ್ನಷ್ಟು ಕೋಪಗೊಂಡಿದ್ದ ವಿಘ್ನೇಶ್. ನೋಡಿ, ಈಕೆಯ ವಿದ್ಯಾರ್ಥಿನಿ ಯಾಮಿನಿ, ಭಾವಚಿತ್ರದಲ್ಲಿ ಇರುವಂಥ ವಿದ್ಯಾರ್ಥಿನಿ, ಕಾಲೇಜು ಮುಗಿಸಿ ಮನೆಗೆ ಬರಬೇಕಾದ್ರೆ ಬರ್ಬರವಾಗಿ ಹತ್ಯೆಯಾಗಿದ್ದಾಳೆ. ಇನ್ನು ಹತ್ಯೆ ಮಾಡಿದಂಥ ಆರೋಪಿ ವಿಘ್ನೇಶ್ ಮತ್ತೊಂದು ಭಾವಚಿತ್ರವನ್ನು ನೋಡ್ತಾ ಇದ್ದೀವಿ. ಯಾವ ಮಟ್ಟಕ್ಕೆ ಕಾಟ ಕೊಡ್ತಾ ಇದ್ದ ಆತ ಅಂದರೆ, ತನ್ನ ಮನೆಯಲ್ಲೂ ಕಾಟ, ಜೊತೆಗೆ ವಿದ್ಯಾರ್ಥಿನಿಯ ಪೋಷಕರಿಗೆ, ವಿದ್ಯಾರ್ಥಿನಿಗೆ ಎಲ್ಲರಿಗೂ ಕೂಡ ಈತನಿಂದ ತೊಂದರೆ. ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಅವರ ಪೋಷಕರ ಹತ್ರನೂ ಹೇಳಿದ್ದ. ತನ್ನ ಮನೆಯಲ್ಲೂ ಕೂಡ ನಾನು ಆಕೆಯನ್ನೇ ಮದುವೆ ಆಗೋದು, ನೀವು ಹೇಗಾದರೂ ಮಾಡಿ ಅವ್ರ ಮನೆಯಲ್ಲಿ ಒಪ್ಪಿಸಿ ಅನ್ನೋ ಮಾತನ್ನು ಹೇಳಿದ್ದ ವಿಘ್ನೇಶ್. ಜೊತೆಗೆ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡಿದ್ದ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ನೋಡಿ ಯಾವ ಪರಿ ಟಾರ್ಚರ್ ಅಂದರೆ, ತನ್ನ ಮನೆಯಲ್ಲಿ ತಂದೆ ತಾಯಿ, ವಿದ್ಯಾರ್ಥಿನಿ, ಜೊತೆಗೆ ವಿದ್ಯಾರ್ಥಿನಿಯ ಪೋಷಕರು, ಅಂದರೆ ಆ ಒಂದು ಎನ್ವಿರಾನ್ಮೆಂಟಲ್ ಇರೋ ಅಂತ ಅಷ್ಟೋ ಮಂದಿಗೆ ಈತ ಟಾರ್ಚರ್ ಕೊಡ್ತಾ ಇದ್ದ ಯಾಮಿನಿನ ಮದುವೆ ಮಾಡ್ಕೊಳ್ಳಿಕ್ಕೋಸ್ಕರ. ಮಧುಸೂದನ್, ಶ್ರೀರಾಮ್ಪುರದ ಕಾಲೇಜು ವಿದ್ಯಾರ್ಥಿನಿ ಯಾಮಿನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಶ್ರೀರಾಮ್ಪುರ ಪೊಲೀಸ್ ಇನ್ಸ್ಪೆಕ್ಟರ್ ಪೂರ್ಣಚಾರ್ ನೇತೃತ್ವದಲ್ಲಿ ತನಿಖೆಯನ್ನ ಮುಂದುವರಿಸಿರುವಂಥದ್ದು. ಸದ್ಯ ಕೊಲೆ ಆರೋಪಿ ವಿಘ್ನೇಶ್ನನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆ ಮಾಡುವಂಥ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಪೊಲೀಸರಿಗೆ ಈ ಪ್ರಕರಣದಲ್ಲಿ ಹತ್ಯೆ ಆದಂಥ ದಿನವೇ ಗೊತ್ತಾಗಿರುತ್ತೆ ಯಾರು ಅಕ್ಯೂಸ್ಡ್ ಅಂತೇಳಿ. ಯಾಕಂದ್ರೆ ಕಳೆದ 3 ತಿಂಗಳ ಹಿಂದೆ ಯಾಮಿನಿ ಹಾಗೂ ವಿಘ್ನೇಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಮಿನಿ ಕುಟುಂಬಸ್ಥರು ಶ್ರೀರಾಮ್ಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರ್ತಾರೆ. ದೂರಿಗೆ ಸಂಬಂಧಪಟ್ಟಂತೆ ಆರೋಪಿ ವಿಘ್ನೇಶ್ನನ್ನ ಕರೆಸಿ ಆತನಿಗೆ ವಾರ್ನಿಂಗ್ ಅನ್ನು ಕೊಟ್ಟು ಮುಚ್ಚಳಿಕೆ ಬರೆಸಿಕೊಳ್ಳುವಂಥ ಕೆಲಸವನ್ನು ಶ್ರೀರಾಮ್ಪುರ ಪೊಲೀಸರು ಮಾಡಿರ್ತಾರೆ. ಪ್ರಮುಖವಾಗಿ ಆರೋಪಿ ಈ ಕೇಸ್ನಲ್ಲಿ ಕೇವಲ ಯಾಮಿನಿಗೆ ಮಾತ್ರ ಅಲ್ಲ, ಯಾಮಿನಿ ಕ್ಲಾಸ್ ಮೇಟ್ಸ್ಗೆ ಮಾತ್ರ ಅಲ್ಲ, ಯಾಮಿನಿ ಕುಟುಂಬಸ್ಥರು, ಯಾಮಿನಿಯ ಪೋಷಕರು, ಜೊತೆಗೆ ಸ್ವತಃ ಆರೋಪಿ ವಿಘ್ನೇಶ್ನ ತಂದೆ ತಾಯಿಗೂ ಕೂಡ ಆರೋಪಿ ಟಾರ್ಚರ್ ಅನ್ನು ಕೊಟ್ಟಿರ್ತಾನೆ. ನಾನು ಯಾಮಿನಿಯನ್ನ ಇಷ್ಟಪಡ್ತಿದ್ದೀನಿ, ಮದುವೆ ಅಂತ ಆದರೆ ಯಾಮಿನಿಯನ್ನೇ ಮದುವೆ ಆಗಬೇಕು, ಆಕೆ ನನ್ನನ್ನು ಲವ್ ಮಾಡ್ತಾಳೆ ಬಿಡ್ತಾಳೆ, ಆದರೆ ನಾನು ಅವಳ ಮದುವೆ ಆಗಲೇಬೇಕು ಅಂತೇಳಿ ಆರೋಪಿ ಯಾಮಿನಿಯ ಬೆನ್ನನ್ನು ಬಿಂದಿರ್ತಾನೆ. ಸ್ವತಃ ವಿಘ್ನೇಶ್ನ ಕಾಟ ತಳ್ಳಿಯಲಾರದೆ ಅವರ ತಂದೆ ತಾಯಿ ಯಾಮಿನಿಯವರ ಮನೆಗೆ ಹೋಗಿ ಯಾಮಿನಿಯ ಕುಟುಂಬಸ್ಥರ ಬಳಿ ಹೆಣ್ಣನ್ನು ಕೇಳುವಂಥ ಕೆಲಸವನ್ನು ಮಾಡಿರ್ತಾರೆ. ನಮ್ಮ ಮಗ ವಿಘ್ನೇಶ್, ನಿಮ್ಮ ಮಗಳು ಯಾಮಿನಿಯನ್ನ ಇಷ್ಟಪಡ್ತಿದ್ದಾಳೆ, ನೀವು ದಯವಿಟ್ಟು ಮದುವೆ ಮಾಡ್ಕೊಡಿ ಅಂತೇಳಿ ಆ ವಿಘ್ನೇಶ್ನ ಕುಟುಂಬಸ್ಥರು ಯಾಮಿನಿಯವರ ತಾಯಿ ಹಾಗೂ ತಂದೆ ಅವರ ಬಳಿ ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡಿರ್ತಾರೆ. ಆ ವೇಳೆ ಯಾಮಿನಿಯವರ ತಾಯಿ ವರಲಕ್ಷ್ಮಿ ಹಾಗೂ ತಂದೆ ಗೋಪಾಲ್, ನಮ್ಮ ಮಗಳಿಗೆ ಇಷ್ಟ ಇಲ್ಲದೆ ವಿಘ್ನೇಶ್ನಿಗೆ ಕೊಟ್ಟು ನಮಗೆ ಮದುವೆ ಮಾಡಲಿಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಈ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಬಾರ್ದು, ನಿಮ್ಮ ಮಗ ನಮ್ಮ ಮಗಳ ಹಿಂದೆ ಬಿದ್ದು ಕಾಟವನ್ನು ಕೊಡ್ತಿದ್ದಾನೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ್ಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ ಅಂತೇಳಿ ಯಾವಾಗ ಯಾಮಿನಿಯ ಕುಟುಂಬಸ್ಥರು ರಿಜೆಕ್ಟ್ ಮಾಡ್ತಾರೆ, ಆಗ ವಿಘ್ನೇಶ ಮತ್ತಷ್ಟು ಕೇಳುವಂಥದ್ದು, ಮತ್ತಷ್ಟು ಹಿಂಸೆ ಟಾರ್ಚರ್ ಅನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಶ್ರೀರಾಮ್ಪುರದಿಂದ ಯಾಮಿನಿ ಬನಶಂಕರಿ ಬಳಿಯ ಕಾಲೇಜ್ಗೆ ಹೋಗುವಂಥ ಸಂದರ್ಭದಲ್ಲಿ ಹಿಂಬಾಲಿಸುವಂಥದ್ದು, ಅವರ ಸ್ನೇಹಿತರಿಗೂ ಕೂಡ ಟಾರ್ಚರ್ ಅನ್ನು ಕೊಡುವಂಥದ್ದು, ಕಾಲೇಜ್ನಲ್ಲಿ ಯಾಮಿನಿಯ ಕ್ಲಾಸ್ಮೇಟ್ಸ್ ಯಾರಿರ್ತಾರೆ ಅವರ ನಂಬರ್ಗಳನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಹಿಂಸೆಯನ್ನು ಕೊಡುವಂಥದ್ದು, ಯಾಮಿನಿಯ ಪ್ರತಿ ಮೂವ್ಮೆಂಟ್ ಅನ್ನು ತಿಳಿಸಬೇಕು ಅಂತೇಳಿ ಆರೋಪಿ ಟಾರ್ಚರ್ ಅನ್ನು ಮಾಡ್ತಿರ್ತಾನೆ. ಯಾವಾಗ ಆರೋಪಿ ವಿಘ್ನೇಶ ಟಾರ್ಚರ್ ಹೆಚ್ಚಾಗಿ ಯಾಮಿನಿ ವಾರ್ನಿಂಗ್ ಅನ್ನು ಕೂಡ ಕೊಡ್ತಾಳೆ, ನನ್ನ ಹಿಂದೆ ಬರಬೇಡ, ಬಂದ್ರೆ ಮತ್ತೆ ಕಂಪ್ಲೇಂಟ್ ಅನ್ನು ಕೊಡುವಂತ ಕೆಲಸ ಮಾಡಬೇಕಾಗುತ್ತೆ ಅಂತೇಳಿ. ಆಗ ತನ್ನ ಸ್ನೇಹಿತ ಹರೀಶ್ ಏನಿದ್ದಾನೆ ಈತನ ಜೊತೆಗೆ ಬಂದು ಯಾಮಿನಿಯನ್ನ ಹಿಂಬಾಲಿಸ್ಕೊಂಡು ಬಂದಂತ ಆರೋಪಿ ಶ್ರೀರಾಮ್ಪುರದ ರೈಲ್ವೆ ಟ್ರ್ಯಾಕ್ನ ಬಳಿ ಬರ್ತಿದ್ದಂಥ ಸಂದರ್ಭದಲ್ಲಿ ಯಾಮಿನಿಗೆ ಚಾಕುವಿನಿಂದ ಕುತ್ತಿಗೆ ಹಾಗೂ ಮುಖದ ಮೇಲೆ ಚಾಕುವಿನಿಂದ ಕುಯ್ದು ಹತ್ಯೆಯನ್ನು ಮಾಡಿರುವಂಥದ್ದು. ಸದ್ಯ ಆರೋಪಿಯನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿರುವಂತಹ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಆರೋಪಿ ತನ್ನ ಕುಟುಂಬಸ್ಥರಿಗೂ ಕೂಡ ಯಾಮಿನಿಯನ್ನ ಮದುವೆ ಆಗಲೇಬೇಕು ಅನ್ನೋ ಒಂದು ಟಾರ್ಚರ್ ಅನ್ನು ಕೊಟ್ಟಿದ್ದ ಅನ್ನೋ ವಿಚಾರ ಸದ್ಯ ಬೆಳಕಿಗೆ ಬರ್ತಿರುವಂಥದ್ದು. ಮಧುಸೂದನ್.